ಧರ್ಮಸ್ಥಳ ಪ್ರಕರಣದ ತನಿಖೆಯಾಗಿ ಸತ್ಯಾಂಶ ಹೊರಬರಲಿ. ಮಂಗಳೂರಿನಲ್ಲಿ ಸ್ಪೀಕರ್ ಯುಟಿ ಖಾದರ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಯಾವ ಕಾನೂನು ಕ್ರಮ ಆಗಬೇಕು ಅದಾಗತ್ತೆ. ತನಿಖೆಗೂ ಮೊದಲೇ ತೀರ್ಪು ಕೊಡೋದು ಬೇಡ. ಸಮರ್ಪಕ ತನಿಖೆ ಆಗಲಿ. ತಪ್ಪಿತಸ್ಥರ ಬಗ್ಗೆ ಬಹಿರಂಗವಾಗಿ ಎಸ್ಐಟಿ ತನಿಖೆ ಬಗ್ಗೆ ಸ್ಪೀಕರ್ ಯುಟಿ ಖಾದರ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಸರ್ಕಾರ ಎಸ್ಐಟಿಯನ್ನು ರಚನೆ ಮಾಡಿದೆ, ತನಿಖೆ ಆಗಲಿ, ಸತ್ಯಾಸತ್ಯತೆ ಬಯಲಾಗಲಿ ಅಂತ ಹೇಳಿದ್ದಾರೆ. ನಾನು ಹೇಳುವಂಥದ್ದು ಸಮರ್ಪಕವಾದ ತನಿಖೆ ಮುಖಾಂತರ ಸತ್ಯಾಸತ್ಯನಂತೂ ಬಯಲಾಗಲಿ. ಅದು ಯಾವ ರೀತಿ ಮತ್ತೆ ಕಾನೂನು ಕ್ರಮ ಆಗಬೇಕು ಆ ರೀತಿ ಕಾನೂನು ಕ್ರಮ ಆಗಬೇಕಾಗ್ತದೆ. ಆದರೆ ಯಾವುದೇ ಒಂದು ತನಿಖೆ ಆಗುವ ಸಂದರ್ಭದಲ್ಲಿ ಪೂರ್ವಗಾರ್ಥ ಜಡ್ಜ್ಮೆಂಟ್ ನಾವೇ ಜಡ್ಜ್ ಮಾಡುವಂಥದ್ದು, ನಾವೇ ತೀರ್ಮಾನ ಮಾಡುವಂಥದ್ದು, ಅದರ ಬಗ್ಗೆ ನಾವು ಆತ್ಮಾವಲೋಕನ ಮಾಡಿಕೊಳ್ಬೇಕು. ಒಂದು ಪಾವಿತ್ರ್ಯದ ಕ್ಷೇತ್ರಕ್ಕೆ ಧಕ್ಕೆ ಬರೋ ಕೆಲಸ ಕೂಡ ಆಗಬಾರ್ದು. ಒಂದು ಪಾವಿತ್ರ್ಯತೆ ಕ್ಷೇತ್ರ, ಒಂದು ಸಂಸ್ಥೆ, ಅದನ್ನು ಕಟ್ಟಲು ಅಷ್ಟೇ ಕಷ್ಟ ಇದೆ. ಅದರಿಂದ ಸಂಸ್ಥೆಯಿಂದ ಎಷ್ಟೋ ಜನರಿಗೆ ಇವತ್ತು ಪ್ರಯೋಜನ ಕೂಡ ಆಗ್ತದೆ. ಆದ ಕಾರಣ ಸಮರ್ಪಕವಾದ ತನಿಖೆ ಆಗಲಿ. ಯಾರ ತಪ್ಪಿಸ್ತರಿದ್ರು ಕೂಡ ಅದು ಬಹಿರಂಗಗೊಂಡು ಕಾನೂನು ಕ್ರಮ ಆಗಲಿ. ತನಿಖೆ ಆಗೋ ಮುಂಚೆ ನಾವೇ ನಮ್ಮಷ್ಟಕ್ಕೆ ಜಡ್ಜ್ಮೆಂಟ್ ಕೊಡೋದು, ನಾವೇ ನಮ್ಮಷ್ಟಕ್ಕೆ ಅದರ ಬಗ್ಗೆ ತೀರ್ಮಾನ ಮಾಡೋದು, ಆ ಪಾವಿತ್ರದ ಕ್ಷೇತ್ರಕ್ಕೆ ಒಂದು ಕಪ್ಪು ಚುಕ್ಕೆ ತರುವಂಥದ್ದು, ಅದರ ಬಗ್ಗೆ ಅದು ಪ್ರತಿಯೊಬ್ಬರು ಆತ್ಮಾವಲೋಕನ ಮಾಡಿಕೊಳ್ಬೇಕು ಇದರಲ್ಲಿ. ಸೊ ತನಿಖೆಗೆ ತನಿಖೆ ಆಗಿದೆ, ಸಮರ್ಪಕ ತನಿಖೆ ಆಗಲಿ. ಯಾರು ತಪ್ಪಿದ್ರು ಕೂಡ ಅದರ ಬಗ್ಗೆ ಅದು ಸರ್ಕಾರ ಕ್ರಮಗೊಳ್ತದೆ. ಅಲ್ಲಿಯ ತನಕ ನಾವು ಸಮಾಧಾನದಿಂದ ವೆಯ್ಟ್ ಮಾಡಬೇಕು, ಜಡ್ಜ್ಮೆಂಟ್ ಕರೆಕ್ಟ್ ಆಗಿ. ಸೊ ಇದು ಯುಟಿ ಖಾದರ್ ಅವರ ಮಾತು. ಅಬ್ಸಲ್ಯೂಟ್ಲಿ ರೈಟ್, ಕರೆಕ್ಟಾಗಿ ಹೇಳಿದ್ದಾರೆ. ಒಂದು ಕ್ಷೇತ್ರವನ್ನು ಬೆಳೆಸೋದು, ಸಂಸ್ಥೆಗಳನ್ನು ಕಟ್ಟೋದು, ಅದು ಇಷ್ಟು ವರ್ಷಗಳವರೆಗೆ ಜನರ ಆಸ್ತಿಯನ್ನು, ನಂಬಿಕೆಯನ್ನು ಉಳಿಸ್ಕೊಂಡು ಬರೋದು ಸಣ್ಣ ಮಾತಲ್ಲ. ಹಾಗಾಗಿ ನಾವು ಪ್ರೀ ಜಡ್ಜ್ಮೆಂಟಲ್ಲಿ ಆಗಬಾರ್ದು ಅಂತ, ಪ್ರೆಜುಡೈಸ್ ಆಗಬಾರ್ದು. ಹೀಗೆ ಇರಬಹುದೇನೋ, ಹೀಗೆ ಆಗಿರಬಹುದೇನೋ, ಇಂಥವರೇ ಮಾಡಿರಬಹುದೇನೋ, ಈ ಊಹೆಗೆ ನಾವು ಒಳಗಾಗಬಾರ್ದು. ಸರ್ಕಾರ ಈಗಾಗಲೇ SITಯನ್ನು ರಚನೆ ಮಾಡಿದೆ. ಆ ಕ್ಷೇತ್ರದ ಪಾವಿತ್ರ್ಯತೆಯನ್ನು ಹಾಗೇ ನಾವು ಉಳಿಸ್ಕೊಳ್ಬೇಕು, ಗೌರವಿಸಬೇಕು, ಕಾಪಾಡಿಕೊಳ್ಬೇಕು. ಅದರ ಜೊತೆಗೆ ಈ ತನಿಖೆಯನ್ನು ವಿಭಾಗ ಮಾಡಬೇಕು, ಅದರಿಂದ ಅಂತ ಪ್ರತ್ಯೇಕಗೊಳಿಸಬೇಕು. ಧಾರ್ಮಿಕ ಕ್ಷೇತ್ರ ಅದರದ್ದು ತನ್ನದೇ ಆದಂಥ ಪಾವಿತ್ರ್ಯತೆ ಇದೆ, ಅದರ ನಂಬಿಕೆನೇ ಬೇರೆ. ಅದನ್ನು ಹೊರತುಪಡಿಸಿ ಈ ತನಿಖೆಯನ್ನು ಮಾಡಬೇಕು. ಇಲ್ಲಿ ಪ್ರೀ ಜಡ್ಜ್ಮೆಂಟಲ್ಲಿ ಆಗಬಾರ್ದು. ಅದು ಯಾರು ಬೇಕಾದರೂ ಆಗಿರ್ಬೋದು. ತನಿಖೆ ಮಾಡ್ತಾ ಇರುವಂಥ SIT ಅಧಿಕಾರಿಗಳು ಕೂಡ ಆಗಿರ್ಬೋದು. ಅದೊಂದು ಸಿಂಡ್ರೋಮ್, ಅದು ಪ್ರೀ ಜಡ್ಜ್ಮೆಂಟಲ್ ಸಿಂಡ್ರೋಮ್ ಅಂತ ಹೇಳ್ತಾರೆ. ಮೊದಲೇ ನಾನು ಇಂಥವರೇ ಮಾಡಿರ್ತಾರೆ ಅಂತ ಅಂದ್ಕೊಂಡು ತನಿಖೆ ಮಾಡೋದಿದೆಯಲ್ಲ, ಅದು ಒಂದು ಸಿಂಡ್ರೋಮ್. ಹಾಗಾಗಿ ನಿಷ್ಪಕ್ಷಪಾತವಾದ ತನಿಖೆ ಆಗಬೇಕು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.